So I would like to remember this great personality and ಈ ಒಂದು ಸಂದರ್ಭದಲ್ಲಿ ಅವರ 50ನೇ ಜನ್ಮದಿನ ನಮ್ಮೊಂದಿಗಿದ್ರೆ ಎಷ್ಟು ಚೆನ್ನಾಗಿತ್ತು ಎಂದು ನಾವು ಆಲೋಚನೆಯಷ್ಟೇ ಮಾಡಬೇಕಾಗ್ತದೆ. ಅವರನ್ನು ನೆನೆಸ್ಕೊಂಡು ನಾವು ಇನ್ನೂ ಮುಂದಕ್ಕೆ ಅವರ ಧ್ಯೇಯಗಳನ್ನು ನಮ್ಮಿಂದ ಸಾಧ್ಯವಾದಷ್ಟು ಮುಂದಕ್ಕೆ ಒಳ್ಳೆಯ ಜನರಿಗೆ ಒಳ್ಳೆ ನಮಸ್ಕಾರ ಆಗ್ತದೆ. ಅಪ್ಪಾಜಿ ನಾಡಗೌಡರು ಸರ್, ಭಾರತದ ಕ್ರಿಕೆಟ್ ತಂಡಕ್ಕೆ ಅಭಿನಂದನೆ ಸಲ್ಲಿಸುವಂತದ್ದು ಒಂದಾಗುತ್ತೆ. ಚುಕ್ಕೆ ಗುರುತಿನ ಪ್ರಶ್ನೆಯನ್ನ ಮಾನ್ಯ ವಸತಿ ಮತ್ತು ಅಲ್ಪಸಂಖ್ಯಾತರ ಸಚಿವರಿಗೆ ಕೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಯಾರು ಕನ್ಸಿಡರ್ ಮಾಡಿಲ್ಲ. ದಿಗಂಬರ್ 20 ಲಕ್ಷ ಇದೆ ಸರ್. ನಿಮ್ಮಲ್ಲೂ ಇದ್ದಾರೆ ಸರ್. ಇಲ್ಲಿ ದಕ್ಷಿಣ ಕನ್ನಡ ಜಿಲ್ಲೆಗೆ ಈ ಸಲ ನಾವು 20 ಜನ ಡಾಕ್ಟರ್ಗಳು ಹಾಕಿದ್ವಿ. ಕಾಂಟ್ರಾಕ್ಟ್ ಬೇಸ್ ಮೇಲೆ ತಗೊಂಡವರಲ್ಲಿ 20 ಜನ ಡಾಕ್ಟರ್ಗಳು ಹಾಕಿದ್ವಿ. ಅದ್ರ ಬಹಳಷ್ಟು ಜನ ಹೋಗಲೇ ಇಲ್ಲ, ರಿಪೋರ್ಟೇ ಮಾಡ್ಕೊಡ್ಲಿಲ್ಲ. ಏನು 20 ಜನದಲ್ಲಿ 8 ಜನ ರಿಪೋರ್ಟ್ ಮಾಡಿಕೊಂಡ್ರು, ಮತ್ತೆ 2 ಜನ ಮತ್ತೆ ರಿಸೈನ್ ಮಾಡಿ ಹೋಗಿದ್ದಾರೆ. ಹೀಗಾಗಿ ಆ ಕಡೆ ಡಾಕ್ಟರ್ ಕೊರತೆ ಇರೋದು ನಮ್ಮ ಗಮನದಲ್ಲಿದೆ. ಏನು ಆದಷ್ಟು ಬೇಗ ಡಾಕ್ಟರ್ಗಳು ಹಾಕ್ತಕ್ಕಂಥ ಕೆಲಸ ಮಾಡ್ತೇವೆ. ಸರ್ಕಾರದ ಕಾರ್ಯಕ್ರಮ ಯಥಾವತ್ತಾಗಿ ಎಲ್ಲ ಕಡೆ ಏನು ನಡೀತಾ ಇದೆ, ಅಲ್ಲೂ ಕಾರ್ಯಕ್ರಮಗಳು ಇಲಾಖೆ ಕಾರ್ಯಕ್ರಮಗಳು ನಡೀತಾ ಇದೆ. ಅವ್ರು ಏನಾದ್ರು ಕೊರತೆ ಇದ್ರೆ ಹೇಳಿ, ಅದನ್ನ ಗಮನಿಸ್ತೇವೆ. 400 ಜನ KPSC ಕೊಟ್ಟಿದ್ದೀವಿ, ಅದು ಆಯ್ಕೆ ನಿಧಾನ ಆಗುತ್ತೆ ಅಂತ ಹೇಳಿ ಕಾಂಟ್ರಾಕ್ಟ್ ಬೇಸ್ ಮೇಲೆ 400 ಜನ ತಗೊಂಡು ಎಲ್ಲ ಆಸ್ಪತ್ರೆ ಹಾಕ್ಬೇಕು ಅಂತ ಹೇಳಿ ಸರ್ಕಾರಕ್ಕೆ ಮಾಡಿದ್ವಿ. ಇದು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ತಗೊಂಡಿರ್ತಕ್ಕಂಥದ್ದು. ನಾವು ಅವ್ರ ಮೇಲೆ ಕ್ರಮ ತಗೊಳಕ್ ಆಗಲ್ಲ. ನಾವು ಆದ್ರೆ 360 ರಿಪೋರ್ಟ್ ಅದರಲ್ಲಿ ವಿಶೇಷವಾಗಿ ಆ ಕಡೆನೇ ಗಮನ ಕೊಟ್ಟಿದ್ವಿ. ಹಾಗೆ ನಮ್ಮ ಶಾಸಕರೆಲ್ಲರೂ ಹೇಳ್ತಾ ಇದ್ರು ನಮ್ಗೆ ಬಹಳ ಕೊರತೆ ಇದೆ ಅಂತೇಳಿ. 20 ಜನ ಹಾಕಿದ್ರಲ್ಲಿ ಹೋಗ್ಲಿಲ್ಲ. ಕೊರತೆ ಇರೋದು ನಾನು ವಿವರ ಹೇಳಿದ್ದೀನಿ. ಆದಷ್ಟು ಶೀಘ್ರದನ್ನ ಅದರಲ್ಲಿ ಈಗ 700 ಜನ ನಾವೀಗ ಮುಂದೆ ಏಪ್ರಿಲ್ ತಿಂಗಳಿಂದ ಡಿ ಗ್ರೂಪ್ ತಗೋತಾ ಇದ್ದೀವಿ. ಹೆಚ್ಚಿನ ಹಾಕ್ಕೊಡ್ತೀನಿ.